ಮದುವೆ ಮಾಡ್ಕೊಳ್ಳೋ ನಮ್ಮ ಅಪ್ಪ ಹೇಳಿದ್ರೆ ಮಾಡ್ಕೊಂಡಿರ್ತೀವಿ, ಅಷ್ಟು ಬಿಟ್ಟರೆ ಇನ್ನೇನು ಮಾಡಿರಲ್ಲ ನಾವು. ಈ ಥರ ತುಂಬ ಜೊತೆಯಲ್ಲಿರೋದ್ರಿಂದ ಬೋರಿಂಗ್ ಅನ್ನೋದು ತುಂಬ ಬೇಗ ಬಂದ್ಬಿಡ್ತಾ ಇದೆ ಅನ್ಸುತ್ತೆ, ಅದಕ್ಕೆ ಡಿವೋರ್ಸ್. ಈಗ ನಮ್ಮ ತಂದೆ ತಾಯಿ, ನಿಮ್ಮ ಅಜ್ಜಿ ತಾತ, ಮೇ ಬಿ ಲವ್ ಮ್ಯಾರೇಜ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಲಿಯನ್ ಮಿಸ್ಟೇಕ್. ನಾವು ಇವತ್ತಿದ್ದೀವಿ ವಿಧಾನಸೌಧ ಹತ್ರ ಏನು ಮಾಡ್ತಾ ಇದ್ದೀವಿ? ಲೆಟ್ಸ್ ಗೋ. ಓಲ್ಡರ್ ಜನರೇಷನ್ ಮ್ಯಾರೇಜ್ಗೂ ಕರೆಂಟ್ ಜನರೇಷನ್ ಮ್ಯಾರೇಜ್ಗೂ ನೀವು ನೋಡಿದಂಥ ಡಿಫ್ರೆನ್ಸ್ ಏನು ಮತ್ತು ಎಕ್ಸ್ಪೆಕ್ಟೇಷನ್ಸ್ ಏನು? ಡಿಫ್ರೆನ್ಸ್ ಏನು, ಅವಾಗ ದೊಡ್ಡವ್ರು ಏನು ಹೇಳ್ತಾಯಿದ್ರು ಅದು ಮಾಡ್ತಾ ಇದ್ವಿ. ಇವಾಗ ಅವ್ರಿಗೆ ಇಷ್ಟ ಬಂದಂಗೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ. ನೀವು ಮದುವೆ ಆಗಬೇಕಾದ್ರೆ ಒಂದು ಹುಡುಗಿಯಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ರಿ, ಅಥವಾ ಇವಾಗಿನ ಜನ್ರೇಷನ್ ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದ್ರ ಬಗ್ಗೆ ಏನಾದ್ರು? ಇವಾಗೇನು ಎಲ್ಲ ಸೋಷಲ್ ನೆಟ್ವರ್ಕಲ್ಲಿ ಎಲ್ಲ ನೋಡ್ಕೊಂಡಿರ್ತೀವಿ, ನಾವೇನು ನೋಡಿರ್ತೀವಿ. ಮದುವೆ ಮಾಡ್ಕೊಳ್ಳೋ ನಮ್ಮ ಅಪ್ಪ ಹೇಳಿದ್ರೆ ಮಾಡ್ಕೊಂಡಿರ್ತೀವಿ, ಅಷ್ಟು ಬಿಟ್ಟರೆ ಇನ್ನೇನು ಮಾಡಿರಲ್ಲ ನಾವು. ನೀನೇನೋ ಖುಷಿಯಾಗಿದ್ಯಾ, ಆದ್ರೆ ನನ್ನ ಕಷ್ಟ ಯಾರಿಗೆ ಹೇಳಿ? ಕೊನೆದಾಗ ಒಂದು ಕಿವಿ ಮಾತೇನು, ಈಗಿನ ಯಂಗರ್ ಜನ್ರೇಷನ್ಗೆ ಒಂದು ಪಾರ್ಟ್ನರ್ನ ಹುಡುಕ್ಬೇಕು ಅಂದಾಗ ನಿಮ್ಮ ಕಿವಿ ಮಾತೇನು? ಏನಿದ್ದಾರೆ, ಯಾರನ್ನಾದ್ರೂ ಹುಡ್ಕೊಂಡು ಹೋಗಿ ಲೈಫಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಷ್ಟೇ, ಇನ್ನು ಬೇರೆ ಏನೂ ಇಲ್ಲ. ತುಂಬ ಸಿಂಪಲ್ ಆಗಿ ಆನ್ಸರ್ ಕೊಡ್ತಾ ಇದ್ದೀರಾ. ಮಾತಾಡೋದು ನಾನು ಲೈಫ್ನ ಸಿಂಪಲ್ ಆಗಿ ಯೂಸ್ ಮಾಡ್ತೀನಿ. ವೆರಿ ಗುಡ್. ಆ್ಯಕ್ಚುಲಿ ಈ ಥರ ಇದ್ರೇನೆ ಖುಷಿ. ಮ್ಯಾರೇಜ್ ಆಗಲಿ ಏನೋ ಲೈಫ್ನ ಸಿಂಪಲ್ ಆಗಿ ತೊಗೊಳ್ಳಿ ಅಂತ ಹೇಳ್ತಿದ್ದಾರೆ. ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಲೇಬೇಕು, ಹೋದ್ರೆ ಚೆನ್ನಾಗಿರ್ತೀವಿ. ಇಲ್ಲಾಂದ್ರೆ ಗಲಾಟೆ ಮಾಡ್ಕೊಂಡು ತೊಂದರೆ ಮಾಡ್ಕೊಂಡು ನೀವು ಹೇಳ್ದಂಗೆ ಡೈವರ್ಸ್ ಮಾಡ್ಕೊತ ಇರ್ತೀವಿ. ಕೋಪ ಜಾಸ್ತಿ ಅಷ್ಟೇ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ನ್ಯೂಕ್ಲಿಯರ್ ಫ್ಯಾಮಿಲಿ, ಜಾಯಿಂಟ್ ಫ್ಯಾಮಿಲಿ ಅದೆಲ್ಲ ಹಳೆ ಕಾಲದಲ್ಲಿ ಏನೂ ಇದ್ದೇ ಇರಲಿಲ್ಲ, ಕಾನ್ಸೆಪ್ಟೇ ಇರಲಿಲ್ಲ. ಇವಾಗ ಅದೆಲ್ಲ ಬಂದ್ಬಿಟ್ಟಿದೆ. ಸೊ ಅದ್ರ ಬಗ್ಗೆ ನೀವೇನು ಹೇಳ್ತೀವಿ? ಏನ್ರಿ, ಎಲ್ಲರೂ ಜನ ಬೇಕಲ್ವಾ? ಕಷ್ಟ ಬಂದಾಗ ಜನ ಬೇಕು ಅಂದರೆ ಬರೋದಿಲ್ವಲ್ಲ. ಕಷ್ಟ ಬಂದಾಗ ಬೇಕು, ಕಷ್ಟ ಇಲ್ದಿರ ಸಂತೋಷ ಇರೋಕೆ ಬೇಡ ಅಂತ ಹೇಳಕ್ಕೆ ಎಲ್ಲರೂ ಬೇಕು. ಅವಾಗಲೂ ನಮ್ಮ ಮಕ್ಳಿಗೂ ಗೊತ್ತಾಗುತ್ತೆ ಏನು ಎತ್ತ ಅಂತ. ಎಕ್ಸ್ಪೆಕ್ಟೇಷನ್ ಇಲ್ಲ ಅಂದರೆ ಆರಾಮಾಗಿರ್ಬೋದು, ಯಾರ ಜೊತೆ ಆಗೋದ್ರು ಇರ್ಬೋದು. ನಮ್ಮನ್ನು ಹೊಡಿಯೋಕೆ ಬಂದರೂ ಅವನ ಜೊತೆ ಆದರೂ ಆರಾಮಾಗಿರ್ಬೋದು, ಇಲ್ಲ ಅಂದರೆ ಯಾರ ಜೊತೆನೂ ಇರೋಕ್ಕೆ ಆಗಲ್ಲ. ಹೊಡಿಸ್ಕೊಂಡ್ಮೇಲೂ ಆರಾಮಾಗಿರ್ಬೋದು. ಒಂದೇಟ್ ಹಾಕ್ಕೊಂಡು ಹೋಗ್ತಾನೆ, ಹೋಯ್ತಾನೆ, ನಮ್ಗೆ ಯಾಕೆ ಬೇಕು? 100 ರೂಪಾಯಿ ಇದ್ರೂ ಸಂತೋಷವಾಗಿರಬೇಕು, 1000 ರೂಪಾಯಿ ಇದ್ರೂ ಸಂತೋಷವಾಗಿರ್ಬೇಕು. ನಮ್ದ್ರಲ್ಲಿ ಇರೋದ್ರಲ್ಲಿ ನಮ್ಮ ಸಂತೋಷವಾಗಿರ್ಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್. ನಾವು ಹೇಳೋದು ಸಿಂಪಲ್ ಆಗಿ ಹೇಳ್ತೇವೆ ಅಷ್ಟೇ, ನಮ್ಗೆ ಸಿಂಪಲ್ ಆಗೇ ಬರೋದು. ಅದು ಒಳ್ಳೇದೇ. ಅದು ಆ್ಯಕ್ಚುಲಿ ಲೈಫೇ ಸಿಂಪಲ್ ಆಗಿರೋದನ್ನ ಕಾಂಪ್ಲಿಕೇಟ್ ಮಾಡ್ಕೊಂಡ್ಬಿಟ್ಟಿದೆ ನಾವು. ಮಾಡ್ಕೊಂಡ್ಬಿಡ್ತೀವಿ. ಹೆಂಗೆ ಬೇಕೋ ಹಂಗಿರ್ಬೇಕು ಅಷ್ಟೇ. ನಮ್ಗೆ ಹೆಂಗೆ ಬೇಕೋ ಹಂಗೆ, ಒಬ್ರಿಗೋಸ್ಕರ ಬದುಕಬಾರ್ದು, ನಮ್ಗೋಸ್ಕರ ಮಾತ್ರ ನಾವು ಬದುಕಬೇಕು. ಎಂಥ ಮಾತಲ್ಲ. ಹೊಡಿರಿ ಚಪ್ಪಾಳೆ, ಹೊಡಿರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜ್. ಮದುವೆ ಆಗ್ಬೇಕಾದ್ರೆ ನೀವೇನು ಅವರ ಲಕ್ಷಣಗಳು ನೀವೇನು ಎಕ್ಸ್ಪೆಕ್ಟ್ ಮಾಡಿದ್ರಿ? ನಾನೇನು ಎಕ್ಸ್ಪೆಕ್ಟ್ ಮಾಡಿ, ಮನೆಯವ್ರು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದ್ರು ನನಗಿಂತ. ಅದನ್ನ ನೋಡಿ ಮದುವೆ ಆದೆ. ನಿಮ್ದೇನು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ? ಆಲ್ಮೋಸ್ಟ್ ಎಲ್ಲ ಹುಡುಗಿರು ಒಂದೇ ಥರನೇ ಇರ್ತಾರೆ. ಇವಾಗ ಮನೆಯವ್ರು ನೋಡೋರು ನಮಗೋಸ್ಕರನೇ ನೋಡಿರ್ತಾರಲ್ವಾ. ನನಗೆ ನೀವೇ ದೇವರು, ನಿಮ್ಮ ಆಶೀರ್ವಾದ ಹೊಂದಿದ್ರೆ ನಾನು ಯಾವತ್ತೂ ಚೆನ್ನಾಗಿರ್ತೀನಿ. ಈಗಿನ ಜನ್ರೇಷನು ಸ್ವಲ್ಪ ಡಿವೋರ್ಸ್ ಅನ್ನೋ ಕೇಸ್ಗಳು ಜಾಸ್ತಿ ಆಗ್ತಿದೆ. ಸೊ ನಿಮ್ಗೆ ಏನು ಅನ್ಸುತ್ತೆ? ಅಂದರೆ ಇವಾಗಿನವರು ಜಾಸ್ತಿ ಟೈಮ್ ಕೊಡ್ತಾರೆ ಅನ್ಸುತ್ತೆ, ಅದು ಬೋರಿಂಗ್ ಆಗಿ ಫೀಲ್ ಆಗ್ಬಿಡುತ್ತೆ ಅವ್ರಿಗೊಂದು 5-10 ಇಯರ್ಸ್ ಆದಮೇಲೆ. ಮೊದಲಿನವರು ಅಷ್ಟು ಟೈಮ್ ಕೊಡ್ತಾ ಇರಲಿಲ್ಲ. ಇವಾಗ ನೋಡಿ, ಒಂದು ಹಬ್ಬ ಅಂದರೆ ಮಾತ್ರನೇ ಜೊತೆಲಿ ಕುತ್ಕೊಂಡು ಊಟ ಮಾಡ್ತಾಯಿದ್ರು. ಆಮೇಲೆ ಹೊರಗಡೆ ಹೋಗೋದು ಅಷ್ಟೇ, ತುಂಬ ಯಾವಾಗಲಾದರೂ ಹೋಗೋರು. ಅಂದರೆ ಮೂವೀಸ್ ಅಂದರೆ ಯಾವಾಗಲಾದರೂ ಹೋಗೋರು. ಇವಾಗ ಏನಂದರೆ, ಇವಾಗ ಮೂವೀಸ್ ಅಂದರೆ ಇವಾಗ ಎವ್ರಿ ಡೇ ಮೂವೀಸ್ ನೋಡ್ತಾರೆ. ಹೊರಗಡೆ ಹೋಗೋದು ಯಾವಾಗಲೂ ಒಂದು ವೀಕ್ಲಿ 2-3 ಆದ್ರೂ ಒಂದು ಆಚೆಗೆ ಊಟಕ್ಕೆ ಹೋಗ್ತಾರೆ. ಈ ಥರ ತುಂಬ ಜೊತೆಯಲ್ಲಿರೋದ್ರಿಂದ ಬೋರಿಂಗ್ ಅನ್ನೋದು ತುಂಬ ಬೇಗ ಬಂದ್ಬಿಡ್ತಾ ಇದೆ ಅನ್ಸುತ್ತೆ, ಅದಕ್ಕೆ ಡಿವೋರ್ಸ್ ಜಾಸ್ತಿ ಆಗ್ತಿದೆ ಅಂತ ಅನ್ಸುತ್ತೆ. ತುಂಬ ಡಿಫ್ರೆಂಟ್ ಆನ್ಸರ್, ಯುನೀಕ್ ಆನ್ಸರು. ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಇಟ್ಕೊಳ್ಳೇಬಾರ್ದು. ಆ್ಯಕ್ಚುಲಿ ಯಾರು ಹೆಂಗಿದಾರೋ ಹಂಗೆ ಅಕ್ಸೆಪ್ಟ್ ಮಾಡಬೇಕು. ಇವಾಗ ಒಬ್ಬ ದುಡ್ಡು ಜಾಸ್ತಿ ಇದ್ದಾನೆ ಅಂದ್ಬಿಟ್ಟು ಅವನ ಥರ ನಾವಿರಬೇಕು, ಅವನು ದುಡ್ಡು ಕಡಿಮೆ ಇದೆ ಇವನ ಥರ ನಾವಿರ್ಬೇಕು, ಅವ್ನು ಜಾಸ್ತಿ ಖುಷಿ. ಅಂದರೆ ನಮ್ಗೇನು ನಮ್ಮ ಹತ್ರ ಏನಿದೆ ಅದ್ರಲ್ಲಿ ನಾವು ಖುಷಿ ಪಟ್ಟರೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇಟ್ಕೊಳ್ಬಾರ್ದು. ಇವಾಗ ಹುಡುಗಿರಂದರೆ ಎಲ್ಲರೂ ಹಂಗೇನೂ ಇರಲ್ಲ. ಅವರು ಇವಾಗ ನಾನು ಸೆಲ್ಫ್ ಡೆವಲಪ್ ಆಗಬೇಕು ಅನ್ನೋರು ಇರ್ತಾರಲ್ಲ, ಅವ್ರನ್ನ ನೋಡಿ ಸ್ವಲ್ಪ ಜನ ಕಲ್ತ್ಕೊಳ್ಬೇಕು. ಎಂಥ ಮಾತಲ್ಲ. ಹೊಡಿರಿ ಚಪ್ಪಾಳೆ, ಹೊಡಿರಿ. ಇವಾಗ ಅವರು ಡೆವಲಪ್ ಆಗಬೇಕು, ನಾವು ಡೆವಲಪ್ ಆಗಬೇಕು, ಎಲ್ಲರೂ ಇಂಡಿವಿಜುವಲ್ ಆಗಿ ಡೆವಲಪ್ ಆಗಬೇಕು. ಇವಾಗ ಮದುವೆ ಆಗಿದ್ದೀನಿ ಅಂದ್ಬಿಟ್ಟು ನಾನು ಕಂಪ್ಲೀಟ್ಲಿ ಅವ್ರ ಮೇಲೆ ಡಿಪೆಂಡೆನ್ಸಿ ಇಲ್ಲ. ಅಂದರೆ ಹೆಂಗೆ ಅಂದರೆ, ಮದುವೆ ಅನ್ನೋದನ್ನ ಒಂದು ರೂಲ್. ಇವಾಗ ಮದುವೆ ಆಗಿದ್ದಾನೆ, ಹೆಂಡ್ತಿಗಿನ ನೋಡ್ಕೊಳ್ಳೇಬೇಕು, ಆ ಥರ ಇರಬಾರ್ದು. ಹೆಂಡ್ತಿ ಏನು ಕೆಲಸ ಮಾಡ್ಬೇಕು ಅದನ್ನು ಹೆಂಡ್ತಿ ಮಾಡಬೇಕು, ಗಂಡ ಏನು ಕೆಲಸ ಮಾಡ್ಬೇಕು ಅದನ್ನು ಮಾಡಬೇಕು. ಅವಾಗ ಮ್ಯೂಚುವಲ್ ಆಗಿರುತ್ತೆ ಇದು. ವೆರಿ ಗುಡ್. ತುಂಬ ಸಖತ್ತಾಗಿ ಆನ್ಸರ್ ಮಾಡೋದು. ಈಗ ನಮ್ಮ ತಂದೆ ತಾಯಿ, ನಿಮ್ಮ ಅಜ್ಜಿ ತಾತ ಇವರೆಲ್ಲ ತುಂಬ ವರ್ಷ ಹೇಗೆ ಜೊತೇಲಿ ಇದ್ರು ಹೇಳಿ?
ಇದ್ರ ಅಂಡರ್ಸ್ಟ್ಯಾಂಡಿಂಗಿಂದಾನೆ. ಅದನ್ನೇ ಎಕ್ಸ್ಪೆಕ್ಟೇಷನ್ ಅಂದರೆ ಚೆನ್ನಾಗಿರ್ಬೇಕು ನಾವು, ಅದೇ ಎಕ್ಸ್ಪೆಕ್ಟೇಷನ್ ಇರಬೇಕು. ಈಗ ಹೇಗಾಗ್ಬಿಟ್ಟಿದೆ ಅಂದರೆ ನಾವು ಮಾತ್ರ ಸೆಲ್ಫಿಶ್ ಥರ ಆಗ್ಬಿಟ್ಟಿದೆ. ನಮ್ಮ ತಂದೆ ತಾಯಿ ಬೇರೆ ಕಡೆ ಇರಿ, ನಾವು ಬೇರೆ ಕಡೆ ಇರೋಣ, ಅದೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಬಾರ್ದು. ಎಕ್ಸ್ಪೆಕ್ಟೇಷನ್ ಅಂದರೆ ಎಲ್ಲರೂ ಜೊತೆಲಿರೋದೇ ಎಕ್ಸ್ಪೆಕ್ಟೇಷನ್. ವೆರಿ ಗುಡ್ ಆನ್ಸರ್. ಆ್ಯಕ್ಚುಲಿ ಸ್ಟಾರ್ಸ್ ಎಲ್ಲ ಸ್ವಲ್ಪ ವಯಸ್ಸಾದವ್ರ ಜೊತೆ ಸೇರಿದ್ರೆ ಚೆನ್ನಾಗಿರುತ್ತೆ. ತುಂಬಾ ಒಳ್ಳೆ ಮಾತಿದೆ ಆ್ಯಕ್ಚುಲಿ. ಅವ್ರು ಕೊಡುವಂಥ ಕೆಲವು ವಿಷಯಗಳನ್ನ ಆ ಪೇಷನ್ಸ್ ಆಗಿ ಕೇಳ್ಕೊಂಡು ತಗೊಂಡ್ರೆ ಇನ್ಪುಟ್ಸ್ ತುಂಬಾ ವಿಷಯಗಳಿದೆ. ಯಂಗರ್ ಜನರೇಷನ್ ಓಲ್ಡರ್ ಜನರೇಷನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿಲ್ಲ, ಅದೊಂದು ನಿಜ. ಕರೆಕ್ಟ್ ಏಜ್ ಎಷ್ಟು ಮದುವೆ ಆಗ್ಲಿಕ್ಕೆ, ಹುಡುಗನಿಗೆ ಆಗಲಿ ಹುಡುಗಿಗೆ ಆಗಲಿ? ಯಂಗ್ ಏಜಲ್ಲೇ ಮದುವೆ ಆಗಬೇಕು ಆ್ಯಕ್ಚುಲಿ ಎಲ್ಲರೂ. ಅಂದರೆ ಒಂದು 23 to 25. ಏನಂದರೆ ಮದುವೆ ಆಗೋದು ಒಂದು ನಾವೇನೋ ಅಚೀವ್ ಮಾಡಿಬಿಟ್ಟು ಮದುವೆ ಆಗೋದಿರ್ಬಾರ್ದು. ಮದುವೆ ಆದಮೇಲೆ ನಮ್ದೇನಿದೆ ಅಚೀವ್ಮೆಂಟ್ ಅದು ಹೋಗ್ತಾ ಇರಬೇಕು, ಅದ್ರ ಪಾಡ್ಗದು. ಮಕ್ಕಳು ಪಾಡ್ಗೆ ಹೆಂಡತಿ ಪಾಡ್ಗೆ ಹೆಂಡತಿಗೆ ಮಕ್ಕಳು ಅದಕ್ಕೆ ಸಪೋರ್ಟ್ ಮಾಡ್ಕೊತ ಹೋಗ್ಬೇಕು, ಅಷ್ಟೇ ನಾನು ಹೇಳೋದು. ತುಂಬ ಸಖತ್ತಾಗಿ ಹೇಳಿದ್ರಿ, ಒಳ್ಳೆ ಮಾತು. ಹೇಳ್ತೀನಿ ಅಂದರೆ ಏಜ್ ಅಂದರೆ ಮನೇಲಿರೋರು ಡಿಸೈಡ್ ಮಾಡ್ತಾರೆ ಯಾವ ಏಜಿಗೆ ಮದುವೆ ಮಾಡಿದ್ರೆ ಇವನೇನು ಆಗ್ತಾನೆ ಅಂತ. ಆ ಏಜಲ್ಲಿ ಆಗ್ಬಿಡ್ಬೇಕು ನಾವು, ವಿರೋಧ ಮಾಡಬಾರ್ದು. ಇಲ್ಲ ನಾನು ಆಮೇಲೆ ಆಗ್ತೀನಿ ಅಂದರೆ ಅದು ಇದಾಗ್ತಾನೆ ಹೋಗುತ್ತೆ, ಪೋಸ್ಟ್ಪೋನ್ ಆಗ್ತಾನೆ ಹೋಗುತ್ತೆ. ಇವಾಗ ಹ್ಯಾಪಿ ಆಗಿರಬೇಕು ಅಂದರೆ ರಿಲೇಷನ್ಶಿಪ್ಪಲ್ಲಿ ಆಗಲಿ ಮದುವೆಯಲ್ಲಿ ಆಗಲಿ ನಿಮ್ಮ ಸಜೆಷನ್ ಅಥವಾ ನಿಮ್ಮ ಕಿವಿ ಮಾತು ಏನು? ಹಂಗೆಲ್ಲ ನಮ್ಮ ಹತ್ರ ಏನು ಕಿವಿ ಮಾತು ಇಲ್ಲ ಸರ್. ನಮ್ಗೇನು ಅನ್ಸುತ್ತೆ ನಮ್ಮ ಏಜಿಗೆ ನಮಗೆ ಯಾರಾದ್ರೂ ಕಿವಿ ಮಾತಾಡಿದ್ರೆ ಕೇಳ್ತೀವಿ ನಾವು. ನಮ್ಗೇನು ಅನ್ಸುತ್ತೆ ಹಂಗಿದ್ರೆ ಅದೇ ಹ್ಯಾಪಿನೆಸ್ ಅಷ್ಟೇನೆ. ಲವ್ ಮ್ಯಾರೇಜ್ ಆರ್ ಅರೇಂಜ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜ್. ಮೇ ಬಿ ಲವ್ ಮ್ಯಾರೇಜ್, ಲವ್ ಅಂಡ್ ಅರೇಂಜ್ ಮ್ಯಾರೇಜ್. ನೀವು ಲವ್ ಮಾಡ್ತೀರಾ ಅಥವಾ ಮದುವೆ ಆಗಬೇಕು ಅಂತ ಅನ್ಕೊಂಡಿದ್ದ ಹುಡುಗನಿಂದ ವಾಟ್ ಕ್ವಾಲಿಟೀಸ್ ಅಥವಾ ಕ್ಯಾರೆಕ್ಟರ್ಸ್ ಅಥವಾ ಹುಡುಗನ ಸ್ಯಾಲ್ರಿ ಅದು ಎಲ್ಲ ಏನು ಅನ್ಸುತ್ತೆ ಎಲ್ಲ ಹೇಳಿ. ಸ್ಯಾಲ್ರಿ ಏನಿಲ್ಲ, ನಾನು ದುಡಿತೀನಿ, ಅವರು ದುಡಿಲಿ. ನಿಮ್ದೇನಿದೆ ಚಾಯ್ಸು? ನನಗೆ ಸ್ವಲ್ಪ ಕೇರ್ ಮಾಡಬೇಕು, ನನಗೆ ಟೈಮ್ ಕೊಡಬೇಕು. ಸ್ಯಾಲ್ರಿ ಎಲ್ಲ ಏನು ಮ್ಯಾಟರ್ಸ್ ಆಗಲ್ಲ. 100% ಸುಳ್ಳು ಹೇಳ್ಬಾರ್ದು. ಸುಳ್ಳಲ್ಲ, ನಿಜ. ಯಾಕಂದ್ರೆ ನಾನು ದುಡಿತೀನಲ್ಲ, ಇಬ್ರು ಮ್ಯಾನೇಜ್ ಮಾಡ್ತೀವಿ. ಟೈಮ್ ಕೊಟ್ರೆ ಸಾಕು ನಂಗೆ. ಟೈಮ್ ಅಂಡ್ ಕೇರಿಂಗ್ ಎಕ್ಸ್ಪೆಕ್ಟ್ ಮಾಡ್ತೀನಿ. ನೀವೇನು ಎಕ್ಸ್ಪೆಕ್ಟ್? ಸೇಮ್ ಹೇಳ್ಬಾರ್ದು, ಕಾಪಿ ಪೇಸ್ಟ್. ಏನು ಎಕ್ಸಾಮ್ ಆಯ್ತು ಕಾಪಿ ಹೊಡಿಯೋಕೆ? ನನಗೂ ಅದೇ ಕ್ವಾಲಿಟೀಸ್ ಇರೋರು ಬೇಕು. ಹುಡುಗ ನ್ಯೂಕ್ಲಿಯರ್ ಫ್ಯಾಮಿಲಿ ಇದ್ರೆ ಓಕೆನಾ, ಜಾಯಿಂಟ್ ಫ್ಯಾಮಿಲಿ ಇದ್ರೆ ಓಕೆನಾ? ಜಾಯಿಂಟ್ ಫ್ಯಾಮಿಲಿ. ನಿಮ್ಗೆ? ನಂಗೂ ಜಾಯಿಂಟ್ ಫ್ಯಾಮಿಲಿನೇ ಇಷ್ಟ. ನಂಗೂ ಜಾಯಿಂಟ್ ಫ್ಯಾಮಿಲಿನೇ. ಹುಡುಗ ಎಷ್ಟು ಸ್ಯಾಲ್ರಿ ತಗೋತಾ ಇರಬೇಕು? ಸ್ಯಾಲ್ರಿ ಎಲ್ಲ ಏನಿಲ್ಲ, ನನ್ನನ್ನು ಸಾಕೋಷ್ಟಿದ್ರೆ ಸಾಕು. ಎಷ್ಟು ಬೇಕು ನಿಮ್ಗೆ ಸಾಕಬೇಕು ಅಂದ್ರೆ? ಹೈಲಿ ಮೇಂಟೆನೆನ್ಸ್ ಏನಿಲ್ಲ, ಚೆನ್ನಾಗಿ ನೋಡ್ಕೋಬೇಕು. ಇರೋ ದುಡ್ಡಲ್ಲೇ ಸುಖವಾಗಿರ್ಬೇಕು. ಒಂದು ಕ್ವಾಲಿಟಿನ ಇಷ್ಟಪಟ್ಟ ಮೇಲೆ ಡೈರೆಕ್ಟ್ ಮದುವೆ ಆಗಬೇಕು ಅನ್ನೋ ಫೀಲಿಂಗ್ ಬರಬೇಕು, ಆ ಥರ ಇದೆ ಅಂತಂದಾಗ ನೀವು ಹುಡುಗನಲ್ಲಿ ಯಾವ ಥರ ಕ್ವಾಲಿಟೀಸ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಯೂಶಲಿ? 1 hour later. ಧೈರ್ಯವಾಗಿ ಕೇಳಿ ಅಂತಾರೆ, ಕೇಳಿದ್ರೆ ಧೈರ್ಯನೇ ಇಲ್ಲ. ಅಯ್ಯೋ ಸೇಫ್ ಅಂತ ಅನ್ಸ್ಬೇಕು, ಅವ್ರ ಜೊತೆ ಇದಾಗ ಸೇಫ್, ನಾವು ಸೇಫ್ ಅಂತ ಅನ್ಸ್ಬೇಕು. ನಮ್ಮಪ್ಪನ ಥರಾನೇ ಕೇರ್ ಮಾಡಬೇಕು. ಸೊ ಇವಾಗಿನ ಜನ್ರೇಷನ್ ಮ್ಯಾರೇಜ್ ಸಿಸ್ಟಮ್ಗೂ ಓಲ್ಡರ್ ಜನ್ರೇಷನ್ ಮ್ಯಾರೇಜ್ ಸಿಸ್ಟಮ್ಗೂ ನಿಮಗೆ ಏನು ಅನಿಸುತ್ತೆ, ಪರ್ಸನಲ್ ಒಪಿನಿಯನ್? ಫ್ರೀಡಮ್. ಇವಾಗ ಎಲ್ಲ ಹುಡುಗಿಯರು ಏನು ಬಯಸ್ತಾ ಇದ್ದಾರೆ ಅಂದರೆ ಫ್ರೀಡಮ್ ಬೇಕು ಅವ್ರಿಗೆ. ಆವಾಗಿನ ಕಾಲದಲ್ಲಿ ಜಾಯಿಂಟ್ ಫ್ಯಾಮಿಲಿಗಳಿರ್ತಾ ಇತ್ತು, ಅವಾಗ ಅಷ್ಟೊಂದು ಫ್ರೀಡಮ್ ಕೊಡ್ತಾ ಇರಲಿಲ್ಲ. ಇವಾಗ ಎಲ್ಲರೂ ಹುಡುಗಿರು ದುಡಿತಾ ಇದ್ದಾರೆ ತಾನೇ, ಅವ್ರಿಗೆಲ್ರಿಗೂ ಫ್ರೀಡಮ್ ಬೇಕು. ಅದರಿಂದನೇ ಮೋಸ್ಟ್ ಏನು ಈ ಡಿವರ್ಸ್ ಆಗೋದು ಈ ಥರ ಆಗ್ತಾ ಇದೆ. ಮತ್ತು ಅವಾಗ ಬಾಯ್ಸ್ ಹೇಳ್ದಂಗೆ ಗರ್ಲ್ಸ್ ಕೇಳಬೇಕಾಗಿತ್ತು. ಬಟ್ ಇವಾಗ ಹಂಗೇನಿಲ್ಲ, ಹುಡುಗರು ಹುಡುಗಿರು ಎಲ್ಲ ಈಕ್ವಲ್ಲೇ. ಅವರು ಜಾಬ್ ಮಾಡ್ತಾರೆ, ಇವರು ಜಾಬ್ ಮಾಡ್ತಾರೆ, ಸೇಮ್. ಅದಕ್ಕೆ ಇವಾಗ ತುಂಬ ಡೈವರ್ಸ್ ಜಾಸ್ತಿ ಆಗುತ್ತೆ. ಓಕೆ ಫೈನ್. ಮತ್ತೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಆಡಿಯನ್ಸ್ಗೆ? ಇವಾಗ ಮನೇಲಿ ಎಲ್ರಿಗೂ ಫ್ರೀಡಮ್ ಕೊಡ್ತಿದ್ದಾರೆ, ಅದನ್ನು ಮಿಸ್ಯೂಸ್ ಮಾಡ್ಕೊಂಡಿರಿದ್ರೆ ಸಾಕು. ನಾವು ಬೇರೆ ಕಡೆಯಿಂದ ಇಲ್ಲಿ ಓದಕ್ಕೆ ಬಂದಿದ್ದೀವಿ, ನಮ್ಮ ಅಪ್ಪ ಅಮ್ಮ ಏನು ಎಕ್ಸ್ಪೆಕ್ಟ್ ಮಾಡ್ತಾರೋ ಆ ಥರ ಇದ್ದು ಇದ್ರೆ ಸಾಕು. ಲವ್ ಮಾಡ್ರಿ, ಮನೇಲಿ ಒಪ್ಪಿಸಿ ಮದುವೆ ಆಗಿ. ಲವ್ ಮಾಡ್ರಿ, ಮನೇಲಿ ಒಪ್ಪಿಸಿ ಮದುವೆ ಆಗ್ರಿ. ಓಡೋಗೋದು ಅಪ್ಪ ಅಮ್ಮ ತೆಗೆದು ಅಷ್ಟೇ. ಒಪ್ಪಿಸ್ಬೇಕು. ಈಗ ಅಪ್ಪ ಅಮ್ಮ ಒಪ್ಪಬೇಕು ಅಂದರೆ ಏನು ಮಾಡಬೇಕು? ಒಪ್ಪಬೇಕು ಅಂದರೆ ಒಪ್ಪಿಸ್ಬೇಕು. ಈಗ ಕೆಲವು ಸಲ ಒಪ್ತಿರಲ್ಲ, ಏನೋ ಸಿಚುವೇಶನ್ಸ್ ಇರುತ್ತೆ. ನಾನು ನಿಮ್ಗೊಂದು ಸಿಚುವೇಶನ್ ಹೇಳ್ತೀನಿ, ಸಮ್ ಕ್ಯಾಸ್ಟ್ ಇಶ್ಯೂಸ್ ಏನೋ ಇರುತ್ತೆ ಅಲ್ವಾ? ಅದೊಂದು ಗೊತ್ತಿರ್ತದೆ ತಾನೇ ಕ್ಯಾಸ್ಟ್. ಲವ್ ಮಾಡೋದಿಲ್ಲಲ್ಲ, ಲವ್ ಆಗೋಗ್ಬಿಟ್ಟಿರ್ತಲ್ಲ. ನನ್ನ ಬಗ್ಗೆ ಹೇಳ್ತೀನಿ, ನಾನು ಸಿಂಗಲ್. ನಾನು ನಿಜವಾಗ್ಲೂ ನನ್ನ ಪ್ರತಿಯೊಂದನ್ನು ನೋಡ್ತೀನಿ. ಫುಲ್ ಕ್ಯಾಲ್ಕುಲೇಟ್ ಮಾಡಿ ಲವ್ ಮಾಡೋದು.
ಯಾಕಂದ್ರೆ ಅದು ಲವ್ ಅಂತ ಹೆಂಗ್ ಕರೀತಾರೆ? ಯಾಕಂದ್ರೆ ನಂಗೆ ಆ ಧೈರ್ಯ ಇಲ್ಲ. ಮೊದಲೇ ನಮ್ಮ ಅಪ್ಪನಿಗೆ ಒಪ್ಸೋ ಧೈರ್ಯ ನನ್ಗಿಲ್ವೇ ಇಲ್ಲ. ನಮ್ಮ ಮನೇಲೂ ಹಂಗೆ ಇದೆ. ಲವ್ ಮಾಡೋಕೆ ಫ್ರೀಡಮ್ ಇದೆ, ಆದರೆ ಸ್ವಲ್ಪ ಕ್ಯಾಸ್ಟಿಸಮ್ ಸ್ವಲ್ಪ ಜಾಸ್ತಿನೇ ಇದೆ ನಮ್ಮ. ಸೇಮ್ ಅವ್ರ ಮನೇಲಿ ಇವ್ರು ಹೇಳಿದ್ಮೇಲೆ ನೆಕ್ಸ್ಟ್ ಅದು ಇಲ್ಲಿಗೆ ಸ್ವಲ್ಪ ಟ್ರಾನ್ಸ್ಫರ್ ಆಗುತ್ತೆ, ಇಲ್ಲಿಗೆ ಪೂರ್ತಿ ಟ್ರಾನ್ಸ್ಫರ್ ಆಗುತ್ತೆ. ಸೇಮ್ ಅಂತ ಹೇಳ್ತಾರೆ. ಆಲ್ ರೈಟ್. ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ವಿಡಿಯೋಗೆ ಒಪ್ಕೊಂಡು ಮಾಡಿದ್ದಕ್ಕೆ. ಅವ್ರವ್ರ ಒಪಿನಿಯನ್ನ ಶೇರ್ ಮಾಡಿದ್ದಾರೆ. ಓಕೆನಾ? ಏನಾದರೂ ಹೇಳಿ. ಲವ್ ಮಾಡಿ ನಿಮ್ಮ ಮನೇಲಿ ಒಪ್ಸ್ ಮದುವೆ ಆಗಿ, ಇಲ್ಲ ಅರೇಂಜ್ ಮ್ಯಾರೇಜ್ ಆಗಿ. ಓಕೆ, ಅವ್ರು ಹೇಳ್ದಂಗೆ ಮಾಡ್ರಿ. ಕನ್ನಡದಲ್ಲಿ ಹೇಳಿ. ಕನ್ನಡ ಹೇಳ. ನಾನು ಸಂಪಾದನೆ ಮಾಡ್ತಾ ಇದ್ದೀನಿ, ನನಗೆ ಗಂಡು ಬೇಡ. ಗಂಡು ಕೂಡ ಸಂಪಾದನೆ ಮಾಡ್ತಾರೆ, ಚೆನ್ನಾಗೇ ಮಾಡ್ತಾರೆ ಹೆಣ್ಣಕ್ಕಿಂತ ನಾವು. ಬಟ್ ಅವ್ರು ಹೇಳ್ತಾರೆ ನನಗೆ ಹೆಣ್ಣು ಬೇಕು. ಲವ್ ಮಾಡಿ ಮದುವೆ ಆಗಿರೋರೆ ಡಿವೋರ್ಸ್ ಆಗೋದು ತುಂಬಾ ನೋಡಿಬೇಕಿದ್ರೆ. ಆದರೂ ಅವ್ರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ಬೋದು. ಬಟ್ ಪಾಸಿಟಿವ್ ಇರೋ ಲವಲ್ಲಿ ಅವಲ್ಲೇ ಲವ್ ಸ್ಟ್ರಾಂಗ್ ಆಗಿರೋದು, ಲಾಂಗ್ ಲಾಸ್ಟ್ ಆಗಿರೋದು. ಅವಾಗ ಫುಲ್ ಅಮಾಯಕಿ ಥರ ಇದ್ಲು, ಹಳ್ಳಿ ಹುಡುಗಿ ಥರ. ನೀವು ಸ್ವಂತ ಮನೆ ಇದೆಯಾ ನಿಮ್ಮ ಹತ್ರ? ನಿಮ್ಮ ದುಡ್ಡಲ್ಲಿ ಅವ್ರ ದುಡ್ಡಲ್ಲಿ? ಅಲ್ಲ, ಈಗ ನನ್ನ ಕ್ವಶನ್ ವ್ಯಾಲಿಡ್ ಆಗಿದೆಯಲ್ಲ? ಕರೆಕ್ಟ್ ತಾನೆ? ನನ್ನ ಕ್ವಶನ್ ವ್ಯಾಲಿಡ್ ಆಗಿದೆಯಾ? ವಿಡಿಯೋ ಲೆಂತ್ ತುಂಬ ಇತ್ತು, ಸೊ ಅದಕ್ಕೆ ಕಟ್ ಮಾಡಿ ಪಾರ್ಟ್ ಬೈ ಪಾರ್ಟ್ ಬಿಡ್ತಾ ಇದ್ದೀನಿ. ಒಂದೊಂದು ಪಾರ್ಟಲ್ಲೂ ಒಂದೊಂದು ಮಿಸ್ಟಾರಿಕಲ್ ಮತ್ತು ಇಂಟ್ರೆಸ್ಟಿಂಗ್ ಆನ್ಸರ್ಸ್ಗಳು ಬರ್ತಿದ್ದಾವೆ. ಪ್ರತಿಯೊಬ್ಬರು ಅವ್ರದ್ದೇ ಆದಂಥ ಥಾಟ್ಸ್ಗಳನ್ನ ಪಿಚ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಲೈಫಲ್ಲಿ ಖಂಡಿತ ಒಂದಲ್ಲ ಒಂದು ಪಾಯಿಂಟಲ್ಲಿ ಒಂದು ಡಿಸಿಷನ್ ತೊಗೊಳ್ಳಿಕ್ಕೆ ಸಜೆಷನ್ಸ್ಗಳು ನೀವು ಬೇರೆಯವ್ರ ಹತ್ರ ಕೇಳೋದುವಾಗ ಇವು ಕೂಡ ನಿಮ್ಮ ಲೈಫಲ್ಲಿ ನಿಮ್ಗೊಂದೊಂದು ಡಿಸಿಷನ್ ತೊಗೊಳ್ಳಿಕ್ಕೆ ಒಂದು ಸಜೆಷನ್ ಅಂತ ಆಗ್ಬೋದು. ಆ್ಯಂಡ್ ತುಂಬ ಇಂಟ್ರೆಸ್ಟಿಂಗ್ ಕ್ವಶನ್ಸ್ಗಳನ್ನ ಕೇಳ್ತೀನಿ. ಎಸ್ಪೆಷಲಿ ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ದುಡ್ಡು ನಾಳೆನೂ ದುಡಿಬೋದು. ಈ ವಿಡಿಯೋ ಮಾತ್ರ ಮಿಸ್ ಮಾಡ್ಕೊಳ್ಳೇಬೇಡಿ. ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.